ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಮಾಲ್ಗೆ ಒಂದೇ ಒಂದು ಯೂಬಾನ್ ತೊಗೊಂಡ್ರೆ ಸಾಕು. ಒಂದು 7-8 ಸ್ಟಾಪ್ ಇಳಿದ್ರೆ ಅಲ್ಲೇ ಮಾಲ್ ಇರೋದು. ಅದಕ್ಕೋಸ್ಕರ ಯೂಬಾನ್ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ಯೂಬಾನ್ ಅಂತ ಹೇಳಿದರೆ ನಮ್ಮ ಕಡೆ ಎಲ್ಲ ಮೆಟ್ರೋ ಇರುತ್ತಲ್ಲ, ಸೇಮ್ ಅದೇ ಥರ. ಈಗ ತಾನೇ ಜಸ್ಟ್ ಒಂದು ಯೂಬಾನ್ ಮಿಸ್ ಆಯಿತು. ನೆಕ್ಸ್ಟ್ ಯೂಬಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯೂಬಾನು ಸಹ ತುಂಬ ಲೇಟಾಗೇನಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ನೆಕ್ಸ್ಟ್ ಯೂಬಾನ್ ಬರುತ್ತೆ. ಇಲ್ಲಿ ಡಿಸ್ಪ್ಲೇಯಲ್ಲಿ ಏನು ಟೈಮಿಂಗ್ಸ್ ತೋರಿಸ್ತಾರಲ್ಲ, ಎಕ್ಸಾಕ್ಟ್ ಅದೇ ಟೈಮಿಂಗಿಗೆ ಯೂಬಾನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರ್ಯಾಮ್ ಆಗಿರ್ಬೋದು ಬರುತ್ತೆ. ಟೈಮಿಂಗ್ಸಲ್ಲಿ ಇವರು ವ್ಯತ್ಯಾಸ ಮಾಡೋದಿಲ್ಲ, ಎಕ್ಸಾಕ್ಟ್ ಟೈಮಿಂಗೆ ಬರ್ತಾರೆ. ಯುಬಾನ್ ಬಂತು, ನಾವು ಹತ್ಕೊಂಡು ಮಾಲ್ ಕಡೆಗೆ ಹೋಗ್ತಾ ಇದ್ದೀವಿ. ಯುಬಾನ್ ಒಳಗೂ ಸಹ ಒಂದು ಡಿಸ್ಪ್ಲೇ ಇರುತ್ತೆ, ಅಲ್ಲಿ ಸ್ಟಾಪು, ಆ ಸ್ಟಾಪ್ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿಬಿಟ್ಟು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರುತ್ತೆ. ನಮ್ಮ ಸ್ಟಾಪ್ ಬಂತು, ನಾವು ಇಳ್ಕೊಂಡು ಲಿಫ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿನ ಯುಬಾನ್ ಎಲ್ಲ ಫುಲ್ ಅಂಡರ್ಗ್ರೌಂಡಲ್ಲೇ ಇರೋದು. ನಾವು ಶಾಪಿಂಗ್ ಸ್ಟ್ರೀಟ್ ಹೋಗಿ ಅಲ್ಲೇ ಶಾಪ್ ಮಾಡೋಣ ಅಂಥೇಳಿ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಆದರೆ ಮಳೆ ಬಂದು ಆಗ್ತಾನೆ ನಿಂತಿದ್ರಿಂದ ತುಂಬ ಚಳಿ ವೆದರ್ ಇತ್ತು. ಅದ್ರ ಜೊತೆಗೆ ಗಾಳಿ ಸಹ ಜೋರಾಗಿ ಬೀಸ್ತಾ ಇತ್ತು. ಮತ್ತು ಸಂಜೆ ಆಗ್ತಾ ಆಗ್ತಾ ತುಂಬಾ ಗಾಳಿ ಬೀಸುತ್ತೆ ಅಂತ ಹೇಳಿ ವೆದರ್ ರಿಪೋರ್ಟಲ್ಲಿ ತೋರಿಸ್ತಿತ್ತು. ಅದಕ್ಕೋಸ್ಕರ ಬೇಡ, ಪಾಪು ಬೇರೆ ಇರ್ತಾಳೆ, ಕೋಲ್ಡ್ ಆದರೆ ಕಷ್ಟ ಅಂಥೇಳಿ ನಾವು ಮಾಲ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈಗ ನಾವು ಮಾಲ್ ಒಳಗೆ ಎಂಟ್ರಿ ಕೊಡ್ತಾ ಇದ್ವಿ. ಮಾಲ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಇನ್ಫಾರ್ಮೇಷನ್ ಡೆಸ್ಕ್ ಹತ್ರ ಹೋಗಿ ನಾವು ಯಾವ್ಯಾವ ಶಾಪಿಗೆ ಹೋಗಬೇಕು, ಯಾವ್ಯಾವ ರೂಟಲ್ಲಿ ಇದೆ ಅಂತ ಹೇಳಿ ಫಸ್ಟ್ ಮ್ಯಾಪ್ ನೋಡ್ಕೊತೀವಿ. ಹೀಗೆ ಮಾಡೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಪಾಪು ಜೊತೆ ಬಂದಿರೋದ್ರಿಂದ ನಾವು ಟೈಮ್ ಬಗ್ಗೆನೂ ಗಮನ ಕೊಡಲೇಬೇಕು. ಫಸ್ಟ್ ನಾವು H&Mಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ನಾವು ಪಾಪುಗೆ ಟೋಪಿ ಮತ್ತು ಸಾಕ್ಸ್, ಡೈಲಿ ವೇರ್ ಡ್ರೆಸ್ಸಸ್ನ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಅದಕ್ಕೆ H&Mಗೆ ಫಸ್ಟ್ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು H&Mಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ವಿ. ಈ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕೇ ಆಗೋದಿಲ್ಲ. ನಾನು ಇಂಡಿಯಾದಿಂದನೂ ಎಷ್ಟೊಂದು ಬಟ್ಟೆ ತೊಗೊಂಬಂದಿದ್ದೆ, ಆದರೆ ಗಲೀಜು ಮಾಡ್ಕೊಂಡು ಏನಾದರೂ ಮಾಡ್ಕೊತಾಳೆ. ದಿನಕ್ಕೊಂದು 3 ಅಥವಾ 4 ಬಟ್ಟೆ ಒಂದು ಚೇಂಜ್ ಮಾಡ್ತೀನಿ. ಅದಕ್ಕೋಸ್ಕರ ಏನೋ ಸ್ವಲ್ಪ ಟೀ ಶರ್ಟ್ಸು ಆ ಥರನೇ ಡೈಲಿ ವೇರ್ ಡ್ರೆಸ್ಸಸ್ನ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗೆ ಮತ್ತೆ ಯಾಕೋ ಚಳಿ ಜಾಸ್ತಿ ಆಗ್ತಾಯಿತ್ತು, ಅದಕ್ಕೆ ಫುಲ್ ತೊಳಿರೋ ಅಂಥ ಡ್ರೆಸ್ಸಸ್ನ ನೋಡಿ ತೊಗೊಳೋಣ ಅಂತ ಹೇಳ್ಬಿಟ್ಟು H&Mಗೆ ಹೋಗ್ತಾ ಇದ್ದೀನಿ. ನಾನು ಮನೆಯಿಂದನೇ ಅಂದ್ಕೊಂಬಂದಿದ್ದೆ, ಬರೀ ಇವಳಿಗೆ ಬಟ್ಟೆ ತೊಗೊಬೇಕು, ಆ ಬಟ್ಟೆ ಇರೋ ಜಾಗಕ್ಕೆ ಮಾತ್ರ ಹೋಗಿ ಬಟ್ಟೆ ತೊಗೊಂಡು ಬೇಗ ಮನೆ ಕಡೆ ಬಂದುಬಿಡೋಣ, ಯಾಕಂದರೆ ಸಂಜೆ ಆಗ್ತಾ ಇರ್ತಾ ಗಾಳಿ ಜಾಸ್ತಿ ಇರುತ್ತೆ ಅಂತ ಫಸ್ಟೇ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಹೋದ ತಕ್ಷಣ ಏನು ಅನಿಸುತ್ತೆ, ಕಣ್ಣಿಗೆ ಚೆನ್ನಾಗಿ ಎಲ್ಲದೂ ಕಾಣಿಸ್ತಾ ಇರುತ್ತಾ, ಇವಳು ಸೈಜಿನ ಬಟ್ಟೆ ಬಿಟ್ಟು ಬೇರೆ ಎಲ್ಲ ಮಕ್ಕಳು ಬಟ್ಟೆನೂ ನೋಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ರೈಸ್ ಟ್ಯಾಗ್ ನೋಡ್ತೀವಲ್ಲ ನಾವು, ಪ್ರೈಸ್ ಟ್ಯಾಗ್ ನೋಡೋದು. ಆಮೇಲೆ ಬೇರೆ ಬೇರೆ ಅಲ್ಲಿ ಚಪ್ಪಲಿಗಳನ್ನು ಇಟ್ಟಿದ್ರು, ಶೂಸ್ ಇತ್ತು, ಟೋಪಿ ಇತ್ತು, ಅಂದರೆ ಡಿಫ್ರೆಂಟ್ ಆಗಿರೋ ಟೋಪಿಗಳಿತ್ತು. ನಾವು ಅವಳಿಗೆ ಜಸ್ಟ್ ಕಿವಿಯೆಲ್ಲ ಕವರ್ ಆಗೋ ಥರ ಟೋಪಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇಲ್ಲಿ ನೋಡಿ, ಸಣ್ಣ ಸ್ಲಿಪ್ಪರ್ ಪ್ರೈಸು 15 ಯೂರೋ, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 1200-1300 ರೂಪಾಯಿನೂ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಲಿ. ಮತ್ತು ಇಲ್ಲಿ ಕನ್ನಡಕನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನಸ್ಸಲ್ಲಿ ಅನ್ಕೋತಿದ್ದು, ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡಳಾದ್ಮೇಲೆ ಈ ಥರ ಕನ್ನಡಕ ಎಲ್ಲ ತೊಗೊಬೇಕಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ, ಯಾವ್ದು ನೋಡಲಿ ಯಾವ್ದು ಬಿಡಲಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ತಾಯಿದೆ. ಆಮೇಲೆ ಸರಿ, ಇವಳು ಸೈಜಿನ ಫಸ್ಟ್ ಹೋಗಿ ಇವಳಿಗೆ ಶಾಪಿಂಗ್ ಮಾಡೋಣ, ಆಮೇಲೆ ಬೇರೆದೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಯಾವುದು ಅಷ್ಟೊಂದೇನು ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ಈಗ ತೊಗೊಂಡಲ್ಲ, ಇದೊಂದು ಟಾಪ್ ಒಂದು ಸ್ವಲ್ಪ ನನಗೆ ಇಷ್ಟ ಆಯಿತು H&Mಲ್ಲಿ. ಮಿಕ್ಕಿದ್ದು ಯಾವುದೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದೊಂದು ಟಾಪ್ ತೊಗೊಳೋಣ ಅಂಥೇಳಿ ಫೈನಲಿ ಡಿಸೈಡ್ ಮಾಡಿ ಅದನ್ನು H&Mಲ್ಲಿ ತೊಗೊಂಡ್ವಿ. ನೆಕ್ಸ್ಟು ಬೇರೆ ಯಾವ್ದಾದ್ರು ಶಾಪಿಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಮತ್ತು ನಮ್ಮ ಮನೆಯವ್ರು ಹೇಳಿದರು, ಡೈರೆಕ್ಟ್ C&Mಗೆ ಹೋಗೋಣ, ಅಲ್ಲಿ ಎಲ್ಲದೂ ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ ಅಂಥೇಳಿ. ಆದರೆ ನನ್ನ ಮಸ್ತ್ ತಡಿಬೇಕಾ, ಎದುರುಗಡೆ ಪ್ರೈಮಾರ್ಕ್ ಅಂತ ಇನ್ನೊಂದು ಅಂಗಡಿ ಯಾವುದೋ ಕಾಣಿಸ್ತು. ಸರಿ, ಈ ಅಂಗಡಿಗೂ ಹೋಗಿ ಹಾಗೆ ಕಣ್ಣಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಏನಾದರೂ ತೊಗೊಳೋಣ ಅಂತಲೇ ಒಳಗೆ ಹೋದ್ವಿ, ಆದರೆ ಯಾವುದೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ದಂಗೆ C&Mಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದೆ. ನಾವು ಬಂದಿರೋದೆ 3 ಐಟಮ್ಸ್ನ ಶಾಪಿಂಗ್ ಮಾಡೋಕ್ಕೆ, ಆದರೆ ಇಡೀ ಮಾಲೆಲ್ಲ ತಿರುಗ್ತೀವಿ. ಆ್ಯಕ್ಚುಲಿ ಕಾಲೆಲ್ಲ ನೋವ್ತಾ ಇತ್ತು. ಹಾಗೆ ಕಾಲು ನೋವು ಅಂತನಾದರೂ ಹೇಳಿಬಿಟ್ರೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಕರ್ಕೊಂಡು ಹೋಗ್ತಾರೆ ಮನೆಗೆ ಅಂತ ಹೇಳಲಿಲ್ಲ. ಮತ್ತು ಈ ಶಾಪ್ ನನಗೆ ತುಂಬಾ ಇಷ್ಟ ಆಯಿತು. ಇಡೀ ಮಾಲಲ್ಲಿ ಇದೊಂಥರ ಅಟ್ರ್ಯಾಕ್ಟಿವ್ ಆಗಿದ್ದಿದ್ದು ಶಾಪು. ಇದ್ರ ಹೆಸರು ಮ್ಯೂನಿಕ್ ರೋಸ್ ಅಂತ ಇತ್ತು. ಇದು ಡೆಸರ್ಟ್ ಶಾಪ್ ಅಂತ ಹೇಳಿ ಅನಿಸುತ್ತೆ. ಇಲ್ಲಿ ಏನೇನಿತ್ತು, ಇಲ್ಲಿ ಹೇಗಿರುತ್ತೆ ಟೇಸ್ಟು ಅಂತ ನಾನು ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇಲ್ಲಿ ನಾವೇನೂ ತೊಗೊಳ್ಳಿಲ್ಲ. ಹಾಗೆ ಮುಂದೆ ಹೋಗಿ ನೋಡ್ತಾ ಇದ್ದರೆ ಐಸ್ ಕ್ರೀಮ್ ಶಾಪ್. ಕೋಲ್ಡ್ ವೆದರ್ ಇದೆ, ಪಕ್ಕ ನಮ್ಮ ಮನೆಯವ್ರು ಐಸ್ ಕ್ರೀಮ್ ಕೊಡಿಸಲ್ಲ ಅಂತ ಹೇಳಿ ಗೊತ್ತಿತ್ತು, ಅದಕ್ಕೆ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳೋಕ್ಕೆ ನಾನು ಹೋಗಲಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವ್ದ್ಯಾವ್ದು ಶಾಪ್ ಬರುತ್ತೆ ಅಂತ ನೋಡೋಣ. ಏನೇ ಹೇಳಿ, ಇಲ್ಲಿನ ವೆದರೇ ನನಗೆ ಅರ್ಥ ಆಗೋದಿಲ್ಲ. ಸಡನ್ನಾಗಿ ಬಿಸಿಲಿರುತ್ತೆ, ಸಡನ್ನಾಗಿ ಚಳಿ ಸ್ಟಾರ್ಟ್ ಆಗುತ್ತೆ, ಸಡನ್ನಾಗಿ ಗಾಳಿ ಜೋರಾಗಿ ಬೀಸುತ್ತೆ.
ಅದಕ್ಕೆ ಹೇಳ್ತಾರೆ ಅನಿಸುತ್ತೆ, ದೂರದ ಬೆಟ್ಟ ಕಣ್ಣಿಗೆ ನುಣಿಗೆ ಅಂತ ಹೇಳ್ಬಿಟ್ಟು. ನಮ್ಮೂರು ನಮಗೆ ಚಂದ. ನಮ್ಮೂರಲ್ಲಿ ಆರಾಮಾಗಿ ಬೇಸಿಗೆಗಾಲದಲ್ಲಿ ಬಿಸಿಲಿರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಹಾಗೆ ಚಳಿಗಾಲದಲ್ಲಿ ಚಳಿ ಇರುತ್ತೆ. ಫೈನಲಿ ಸಿ ಬಂದೆ. ಸಿ ಬಂದು ಫಸ್ಟ್ ನೋಡಿದ್ದೆ ಸಾಕ್ಸ್. ಪಾಪುಗೆ ಸಾಕ್ಸ್ ಚೆನ್ನಾಗಿ ಸಿಕ್ತು. ಹಾಗೆ ಅಲ್ಲೇ ನೈಟ್ ವೇರ್ ಸೂಟ್ಸ್ ಥರದ್ದು ಡ್ರೆಸ್ಸಸ್ ಸಿಕ್ತು. ಫುಲ್ ತೊಳಿದು ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ. ಹಾಗೆ ಅವಳಿಗೆ ಸಮ್ಮರಿಗೆ ಒಂದೆರಡು ಫ್ರಾಕ್ ತೊಗೊಂಡೆ, ಮುಂದೆ ಸಮ್ಮರ್ ಟೈಮಲ್ಲಿ ಹಾಕೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಅಲ್ಲಿ ಶಾಪಿಂಗ್ ಮಾಡಿದ್ದಷ್ಟೇ. ಅದ್ರ ಜೊತೆಗೆ ಎಪ್ರಾನ್ ಮತ್ತು ಟವಲ್ ಆ ಥರ ಶಾಪ್ ಮಾಡಿದ್ದಷ್ಟೇ. ಮತ್ತೇನು ಹೆಚ್ಚಿಗೆ ಏನು ಅಲ್ಲಿ ತೊಗೊಂಡ್ಲಿಲ್ಲ. ಇಲ್ಲೆಲ್ಲ ಏನಂತ ಹೇಳಿದರೆ ಕಣ್ಣಿಗೆ ಕುಕ್ಕೋ ಥರ ಬೇರೆ ಬೇರೆ ಐಟಮ್ಸ್ ಇಟ್ಟಿರ್ತಾರೆ. ಇವ್ರು ಏನು ತೊಗೊಳಕ್ಕೆ ಹೋಗಿರ್ತೀವೋ ಅದು ಬಿಟ್ಟು ಮಿಕ್ಕಿದ್ದೆಲ್ಲದೂ ಕಣ್ಣಿಗೆ ಸೆಳೀತಾ ಇರುತ್ತೆ. ನನಗೆ ಯಾವಾಗಲೂ ಹಾಗೆ ಆಗುತ್ತೆ. ಅದರಲ್ಲೂ ಈ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಲಾಸ್ಟಿಗೆ ಹೆಣ್ಮಕ್ಳು ಐಟಮ್ಸ್ ಇಟ್ಟಿರ್ತಾರೆ ನೋಡಿ, ಪಿಂಕ್ ಅಥವಾ ಯಾವ್ದಾದ್ರು ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ನನಗೆ ಬೇರೆ ಹೆಣ್ಪಾಪು ಇರೋದ್ರಿಂದ ಅದು ತೊಗೊಳೋಣ ಇದು ತೊಗೊಳೋಣ ಅಂಥೇಳಿ ಆಸೆ ಆಗ್ತಿರುತ್ತೆ. ಬಟ್ ಇವಳಿಗೇನು ಇವಾಗ ಹಾಕೋಕ್ಕಾಗೋದಿಲ್ವಲ್ಲ ಅಂತ ಏನೂ ತೊಗೊಳ್ಲಿಲ್ಲ. ಹಾಗೆ ಬಿಲ್ ಮಾಡಿಸಿ ನಾವು ನೆಕ್ಸ್ಟ್ DM ಅಂತ ಹೇಳಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಇವಳಿಗೆ ಒಂದು ಸ್ವಲ್ಪ ಸ್ಪೂನ್ ತೊಗೊಬೇಕಿತ್ತು. ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ಅವಳಿಗೆ ತಿನ್ಸೋಕ್ಕೆ ಸ್ಪೂನ್ ತೊಗೊಳೋಣ ಅಂತ ಹೇಳಿಬಿಟ್ಟು DMಗೆ ಹೋಗಿದ್ದೆ. ಹಾಗೆ ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಹೋಮ್ ಅಪ್ಲಯನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಶಾಪಲ್ಲಿ. ಎಸ್ಪೆಷಲಿ ಈ ಪಿಂಗಾಣಿ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಶಾಪಲ್ಲಿ. ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋದೆ. ಫುಲ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ ನಾನು, ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಈ ಶಾಪಿಂದು ಫುಲ್ ವಿಡಿಯೋ ಮಾಡ್ತೀನಿ. ಯಾಕಂತ ಹೇಳಿದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇಷ್ಟೆಲ್ಲ ಸುತ್ತಾಡಿ ಸುಸ್ತಾಗಿ ಹೋಗಿರುತ್ತೆ ಅಲ್ವಾ, ತುಂಬ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ವಿ. ಸ್ನ್ಯಾಕ್ಸ್ ಎಲ್ಲ ತಿಂದು ಆದಮೇಲೆ ನಾವು ಮತ್ತೆ ಪಾಪುಗೆ ಟಾಯ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಟಾಯ್ ಶಾಪಿಗೆ ಹೋಗ್ತಾ ಇದ್ದೀವಿ. ಏನೇ ಹೇಳಿ ಮಕ್ಕಳ ಐಟಮ್ಸ್ ಇರುತ್ತಲ್ಲ ಸಖತ್ ಕಾಸ್ಟ್ಲಿ. ಟಾಯ್ ಶಾಪಿಗೆ ಹೋಗಿ ನೋಡ್ತಾ ಇದ್ದೀವಿ, ಒಂದಕ್ಕಿಂತ ಒಂದು ಕಾಸ್ಟ್ಲಿ. ಆಮೇಲೆ ಯಾವ್ದು ತೊಗೊಳೋಣ ಅಂತ ಹೇಳ್ಬಿಟ್ಟು ಹೊಳಿತಾನೆ ಇಲ್ಲ. ಅಲ್ಲಿ ಎಷ್ಟೊಂದು ಥರದ್ದು ಡಿಫ್ರೆಂಟ್ ಆಗಿರೋ ಟಾಯ್ಸ್ ಇತ್ತು. ಫೈನಲಿ ನಾವು ಅಂದ್ಕೊಂಡ್ವಿ, ಅವಳು ಯಾವಾಗಲೂ ಕೀಬೋರ್ಡ್ನ ಕುಡ್ತಾ ಇರ್ತಿದ್ಲು. ಅವಳಿಗೆ ಕೀಬೋರ್ಡ್ ಅಂದರೆ ಇಷ್ಟ. ಅದಕ್ಕೆ ಲ್ಯಾಪ್ಟಾಪ್ ಥರನೇ ಮಿನಿ ಲ್ಯಾಪ್ಟಾಪ್ ಥರ ಯಾವ್ದಾದ್ರು ತೊಗೊಳೋಣ ಅಂಥೇಳಿ ಡಿಸೈಡ್ ಮಾಡಿ ತೊಗೊಂಡು ಇನ್ನೇನು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬರಬೇಕಾದ್ರೆ ಅನಿಸ್ತು, ಇದು ಜರ್ಮನಲ್ಲಿದೆ ಅಲ್ಲ, ಜರ್ಮನ್ ಬೇಡ, ನಾವು ಇಂಗ್ಲೀಷ್ ಒಂದು ತೊಗೊಳೋಣ ಅಂತ. ಅಲ್ಲಿ ಇಂಗ್ಲೀಷ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಅವರು ಇಲ್ಲ, ಇಂಗ್ಲೀಷ್ ಒಂದು ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಆನ್ಲೈನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ನೋಡ್ಕೊಂಡ್ವಿ. ಸರಿ ಮನೆಗೆ ಬಂದು ಆಮೇಲೆ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಹಾಗೆ ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಪಾಪುಗೆ ಹಾಗೆ ತೋರಿಸ್ಕೊಂಡು ಆಮೇಲೆ ಫೈನಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲೇ ನಮ್ಮದು ದೇಸಿ ಊಟ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಂಟಿಲ್ ದೆನ್ ಬೈ ಬಾಯ್.